ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಾನಾ ಸಮಸ್ಯೆಗಳಿವೆ. ಸೊ ಆ ಸಮಸ್ಯೆಗಳಿಗೆಲ್ಲ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಪ್ರತಿ ದಿನಕ್ಕೊಬ್ಬರು ವೈದ್ಯರು ನಿಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಗ್ಯಾಸ್ಟ್ರಿಕ್ ಮತ್ತು IBS ಕುರಿತಾಗಿ ಮಾತನಾಡೋಣ. ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಈ ಸಮಸ್ಯೆ ಯಾಕೆ ಬರುತ್ತೆ, ಬಂದಾದ ಮೇಲೆ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ನನ್ನ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದೆ. ಎಸ್ ಡಾಕ್ಟರ್, IBS ಆ್ಯಂಡ್ ಗ್ಯಾಸ್ಟ್ರಿಕ್, ಮೊದಲನೇದಾಗಿ ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಮಾತನಾಡೋಣ. ಸೊ ಈಗಂತೂ ಎಲ್ಲರಲ್ಲೂ ಕೂಡ ಈ ಒಂದು ಸಮಸ್ಯೆ, ಎದೆ ಉರಿ, ಹಾಗೆ ಹೊಟ್ಟೆ ಉಬ್ಬೋದು, ಸೊ ಈ ಥರ ಎಲ್ಲ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಕೂಡ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಯಾಕೆ ಬರುತ್ತೆ, ಅದು ಬಂದರೆ ಅದರ ಲಕ್ಷಣಗಳು ಹೇಗಿರುತ್ತೆ, ಸೊ ಗ್ಯಾಸ್ಟ್ರಿಕ್ ಅಂದರೆ ಏನು, ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಗ್ಯಾಸ್ಟ್ರಿಕ್ ಹೇಗೆ ಬರುತ್ತೆ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಲೈಕ್ ಹ್ಯೂಮನ್ ಡೈಜೆಷನ್ ಹೇಗಿರುತ್ತೆ, ನಮ್ಮ ಬಾಡಿಯಲ್ಲಿ ಜೀರ್ಣಕ್ರಿಯೆ ಮತ್ತು ಪಚನಕ್ರಿಯೆ ಅನ್ನೋದು ಹೇಗಿರುತ್ತೆ, ಲೈಕ್ ಡೈಜೆಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ಡೈಜೆಷನ್, ನಾವು ಏನು ಊಟ ತಿಂತೀವಿ ಅದರ ಡೈಜೆಷನ್ ನಮಗೆ ಬಾಯಲ್ಲೇ ಶುರು ಆಗಿಬಿಡುತ್ತೆ. ಸೊ ನೀವು ಊಟನ ಎಷ್ಟು ಚೆನ್ನಾಗಿ ಅಗದು ತಿಂತಾ ಇದ್ದೀರಾ ಅಂದರೆ ಹೌ ಲಾಂಗ್ ಆರ್ ಯು ಚೂಯಿಂಗ್ ಯುವರ್ ಫುಡ್ ಅನ್ನೋದ ಮೇಲೆ ಕೂಡ ನಿಮ್ಮ ಪ್ರಾಸೆಸ್ ಆಫ್ ಡೈಜೆಷನ್ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ನೀವು ಕರೆಕ್ಟಾಗಿ ಫುಡ್ನ ಚೂ ಮಾಡಿದಾಗ ಸಲೈವಲ್ಲಿರೋ ಎಮೈಲೇಸ್ ಅನ್ನೋ ಒಂದು ಎಂಜೈಮ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಎಮೈಲೇಸ್ ನೀವು ಊಟ ಮಾಡೋದ್ರಲ್ಲಿ ಆ ಊಟದಲ್ಲಿರೋ ಕಾಂಪ್ಲೆಕ್ಸ್ ಶುಗರ್ಸ್ನ ಸಿಂಪಲ್ ಶುಗರ್ಸ್ ಆಗಿ ಬ್ರೇಕ್ ಡೌನ್ ಮಾಡೋದಕ್ಕೆ ಯೂಸ್ ಆಗೋ ಒಂದು ಹಾರ್ಮೋನ್, ಒಂದು ಎಂಜೈಮ್. ಸೊ ನೀವು ಎಷ್ಟು ಚೆನ್ನಾಗಿ ಅಗದು ತಿಂತಾ ಇದ್ದೀರಾ ಆ್ಯಂಡ್ ಯಾವ ಟೈಮಿಗೆ ಊಟ ಮಾಡ್ತಾ ಇದ್ದೀರಾ, ಏನು ಊಟ ಮಾಡ್ತಾ ಇದ್ದೀರಾ ಆ್ಯಂಡ್ ಹೇಗೆ ತಿಂತಾ ಇದ್ದೀರಾ ಆ್ಯಂಡ್ ಪ್ರಾಸೆಸ್ ಆಫ್ ಡೈಜೆಷನ್, ಲೈಕ್ ಒಂದ್ಸತಿ ನೀವು ಊಟ ತಿಂದ ಮೇಲೆ ಅದು ಡಿಸೆಂಡಿಂಗ್ ಪ್ರಾಸೆಸ್ಸಲ್ಲಿ ನಿಮ್ಮ ಹೊಟ್ಟೆ ತನಕನೂ ಹೋಗಬೇಕು. ಸೊ ಆ ಡಿಸೆಂಡಿಂಗ್ ಆಫ್ ಫುಡ್ ಹೇಗಿದೆ, ಕರೆಕ್ಟಾಗಿ ಡಿಸೆಂಡ್ ಆಗ್ತಾ ಇದೆಯಾ, ಲೈಕ್ ನಿಮಗೆ ಡೈಜೆಷನ್ ಆಗೋಕ್ಕೆ ಮಿನಿಮಮ್ 2 to 2.5 hours ಬೇಕಾಗುತ್ತೆ. ನೀವು ತಿಂದಿರೋ ಊಟ 2.5 hours ಜೀರ್ಣ ಆಗಿಬಿಡುತ್ತೆ. ಸೊ ಈ ಟೈಮ್ ಅನ್ನೋದು ಕರೆಕ್ಟ್ ಇದೆಯಾ ಆ್ಯಂಡ್ ಡೈಜೆಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ಕರೆಕ್ಟ್ ಇದೆಯಾ ಅಂದರೆ ನಿಮ್ಮ ಬವೆಲ್ ಮೂಮೆಂಟ್ ಹೇಗಿದೆ, ಬವೆಲ್ ಮೂಮೆಂಟ್ ದಿನಕ್ಕೆ ಎಷ್ಟು ಸತಿ ಆಗ್ತಾ ಇದೆ, ಸೊ ಇವೆಲ್ಲ ಕೂಡ ನೀವು ನೋಡಬೇಕಾಗುತ್ತೆ. ಸೊ ಇವೆಲ್ಲ ನೋಡಿದಾಗ ಈ ಪ್ರಾಸೆಸ್ ಆಫ್ ಡೈಜೆಷನ್ ಫಸ್ಟ್ ನಿಮ್ಮದು ಹೇಗಿದೆ ಅಂತ ನೀವು ನೋಡ್ಕೋಬೇಕಾಗಿ ಬರುತ್ತೆ. ಬಿಕಾಸ್ ನೀವು ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಊಟ ಮಾಡೋಕ್ಕೂ ತುಂಬ ಜನಕ್ಕೆ ಟೈಮೇ ಸಿಗ್ತಾ ಇಲ್ಲ. ಏನೋ ಊಟ ಮಾಡಬೇಕು ಅಂತ ಪ್ಲೇಟಲ್ಲಿ ಹಾಕ್ಕೊಂಡು ಫಾಸ್ಟಾಗಿ ಊಟ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾವು ಏನು ತಿಂತಾ ಇದ್ದೀವಿ, ಎಷ್ಟು ಅಮೌಂಟ್ ತಿಂತಾ ಇದ್ದೀವಿ, ಎಷ್ಟು ಅಗದು ತಿಂತಾ ಇದ್ದೀವಿ, ಇಂಥ ಫ್ಯಾಕ್ಟರ್ಸ್ ಎಲ್ಲ ನೋಡ್ತಾ ಇಲ್ಲ. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ, ಗ್ಯಾಸ್ಟ್ರಿಕ್ ಅಂತಂದರೆ ಗ್ಯಾಸ್ಟ್ರೈಟಿಸ್ ಆರ್ ಇದು ಕಾಮನ್ ಲ್ಯಾಂಗ್ವೇಜಲ್ಲಿ ಎಸಿಡಿಟಿ ಅಂತ ಕೂಡ ಹೇಳ್ತಾರೆ. ಸೊ ಗ್ಯಾಸ್ಟ್ರಿಕ್ ಅಂತ ಹೇಳಿದಾಗ ನಮ್ಮ ಹೊಟ್ಟೆನಲ್ಲಿರೋ ಲೈನಿಂಗ್ ಬೈ ನೇಮ್ ಮ್ಯೂಕಸ್ ಮೆಂಬ್ರೇನ್ ಅಂತ, ಮ್ಯೂಕಸ್ ಲೈನಿಂಗ್ ಅಂತ ಒಂದು ಲೈನಿಂಗ್ ಇರುತ್ತೆ. ಸೊ ಯಾವಾಗ ಈ ಲೈನಿಂಗಲ್ಲಿ ಇನ್ಫ್ಲಮೇಷನ್ ಆಗುತ್ತೋ, ಊತ ಬರುತ್ತೋ, ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಐಟಿಸ್ ಅಂತಂದರೆ ಇನ್ಫ್ಲಮೇಷನ್. ಸೊ ಗ್ಯಾಸ್ಟ್ರಿಕ್ ಮೆಂಬ್ರೇನ್ ಯಾವಾಗ ಇನ್ಫ್ಲಮೇಷನ್ ಬರುತ್ತೋ, ಸೊ ಅವಾಗ ಬರೋ ಪ್ರಾಬ್ಲಮ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಸೊ ಈ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣಗಳು ತುಂಬ ಇದೆ. ಲೈಕ್ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್, ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಇದರ ಕಾರಣಗಳು ಬಂದು ನಿಮಗೆ ಥ್ರೂ ಹೆರಿಡಿಟ್ರಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದ್ದರೂ ಕೂಡ, ಥ್ರೂ ಜೀನ್ಸ್ ಕೂಡ ಇದು ಗ್ಯಾಸ್ಟ್ರಿಕ್ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಮ್ಮ ಬಾಡಿಯಲ್ಲಿ ಒಂದು ಡಯಾಥಸಿಸ್ ಅಂತ ಇರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಯಾವ ಆರ್ಗನ್ ಸೆನ್ಸಿಟಿವ್ ಇದೆ. ಲೈಕ್ ಈಗ ನಾವು 10 ಪೇಷಂಟ್ಸ್ನ ತೊಗೊಂಡ್ರೆ 10 ಜನ ಹೋಗಿ ಮಳೆಯಲ್ಲಿ ನೆಂದು ಬಂದರೆ ಎಲ್ಲರಿಗೂ ಕೋಲ್ಡ್ ಬರೋಲ್ಲ, ಕಾಫ್ ಬರೋಲ್ಲ. ಕೆಲವೊಬ್ಬರಿಗೆ ರಿಪೀಟೆಡ್ ಆಗಿ ಬರೀ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಮಾತ್ರ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಮಾತ್ರ ಬರ್ತಾ ಇರುತ್ತೆ, ಅವ್ರ ಕೆಲವೊಬ್ಬರಿಗೆ ಬೇರೆ ಸ್ಕಿನ್ ಅಲರ್ಜೀಸ್ ಬರ್ತಾ ಇರುತ್ತೆ. ಇಟ್ ಇಂಡಿಕೇಟ್ಸ್ ದಟ್ ನಿಮ್ಮ ಬಾಡಿಯಲ್ಲಿ ಆ ಪಾರ್ಟ್ ತುಂಬ ಸೆನ್ಸಿಟಿವ್ ಇದೆ. ಯು ಆರ್ ಪ್ರೋನ್ ಟು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್
ಮೇ ಬಿ ಡ್ಯೂ ಟು ಯುವರ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಜೆನೆಟಿಕ್ ಟೆಂಡೆನ್ಸಿ ಇರ್ಬೋದು. ಸೊ ಅದರ ಮೇಲೆ ಲೈಕ್ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈಗ ಕಾಸಸ್ ಲೈಕ್ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ನೀವು ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ತೊಗೊತಾ ಇಲ್ಲ, ಅವ್ರ ಅನ್ಟೈಮ್ಲಿ ಫುಡ್ ಇಂಟೇಕ್ ಇದೆ, ತುಂಬ ಸ್ಪೈಸ್ ತೊಗೊತಾ ಇದ್ದೀರಾ, ಲೈಕ್ ಏರಿಯೇಟೆಡ್ ಡ್ರಿಂಕ್ಸ್ ಜಾಸ್ತಿ ತೊಗೋತಾ ಇದ್ದೀರಾ, ಸೋಡಾ ಆ ಥರ ಕುಡಿತಾ ಇದ್ದೀರಾ, ಅದರ ಜೊತೆಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಆ್ಯಂಡ್ ತುಂಬ ಜಾಸ್ತಿ ಕಾಫಿ, ಟೀ ಈ ಥರ ಕುಡಿಯೋ ಅಭ್ಯಾಸ ಇದ್ದಾಗ ಆಲ್ ದಿಸ್ ಸ್ಟಿಮ್ಯುಲೆಂಟ್ಸ್ ಆ್ಯಂಡ್ ಏರಿಯೇಟೆಡ್ ಡ್ರಿಂಕ್ಸ್ ವಿಲ್ ಇರಿಟೇಟ್ ಯುವರ್ ಗ್ಯಾಸ್ಟ್ರಿಕ್ ಮೆಂಬ್ರೇನ್. ಸೊ ಗ್ಯಾಸ್ಟ್ರಿಕ್ ಮೆಂಬ್ರೇನ್ ತುಂಬ ಜಾಸ್ತಿ ಇರಿಟೇಟ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಬಂದಾಗ ಸೊ ಆಲ್ ದಿ ಸೈನ್ಸ್ ಆಫ್ ಇನ್ಫ್ಲಮೇಷನ್ ನೀವು ನೋಡ್ಬೋದು. ಸೊ ಫಸ್ಟ್ ಈ ಕಾಸಸ್ ಏನಿದೆ, ಸೊ ಈ ಕಾಸಸ್ನ ನಾವು ಮೋಸ್ಟ್ಲಿ ನಾನೀಗ ಹೇಳಿದ ಕಾಸಸ್ ಎಲ್ಲ ಮೋಸ್ಟ್ಲಿ ಅದು ಲೈಫ್ ಸ್ಟೈಲ್ ಕಾಸಸ್ ಅಂತಲೇ ಹೇಳ್ಬೋದು. ಲೈಕ್ ಟೈಮ್ ಟು ಟೈಮ್ ಊಟ ಮಾಡ್ತಾ ಇಲ್ಲ, ಸ್ಮೋಕಿಂಗ್ ಆಗಿರ್ಬೋದು, ಆರ್ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು, ಆರ್ ಕಾಫಿ ಟೀ ಕುಡಿಯೋದಿರ್ಬೋದು. ದೀಸ್ ಆರ್ ಆಲ್ ದಿ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ವಿಚ್ ಕಾಸ್ ಗ್ಯಾಸ್ಟ್ರೈಟಿಸ್. ಸೊ ಈ ಕಾರಣಗಳೆಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು, ಈ ಕಾರಣಗಳೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡು ಕರೆಕ್ಟಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಖಂಡಿತ ನಿಮಗೆ ಗ್ಯಾಸ್ಟ್ರೈಟಿಸಿಂದ ರಿಲೀಫ್ ಸಿಗ್ಬೋದು. ಬಿಕಾಸ್ ನೀವು ಎಷ್ಟೇ ಮೆಡಿಕೇಷನ್ ತೊಗೊಂಡ್ರೂ ಕೂಡ ಲೈಕ್ ನಾನು ಫ್ಯಾಕ್ಟರ್ಸಲ್ಲಿ ಹೇಳ್ದಂಗೆ ಲೈಕ್ ಕಾಸಸಲ್ಲಿ ತುಂಬ ಜಾಸ್ತಿ ಮೆಡಿಕೇಷನ್ಸ್ ತೊಗೊಳ್ಳೋದು, ಅವ್ರು ತುಂಬ ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು, ಬೀಟ್ ಫಾರ್ ಲೈಕ್ ಬ್ಯಾಕ್ ಪೇಯ್ನ್ ಇರ್ಬೋದು, ತುಂಬ ಜಾಸ್ತಿ ಪೇಯ್ನ್ ಕಿಲ್ಲರ್ಸ್ ತಿನ್ನೋದು, ಬಿ ಪಿ ಶುಗರ್ಗಾಗಿರ್ಬೋದು, ತುಂಬ ಜಾಸ್ತಿ ಮೆಡಿಕೇಷನ್ಸ್ ತೊಗೊಂಡಾಗ ಕೂಡ ಆ್ಯಂಟಿಬಯೋಟಿಕ್ಸ್, ಆ್ಯಂಟಾಸಿಡ್ಸ್. ಬಿಕಾಸ್ ಗ್ಯಾಸ್ಟ್ರಿಕ್ ಅಲ್ಲಿ ಸೆಲ್ಫ್ ಮೆಡಿಕೇಷನ್ ಅನ್ನೋದು ಪೇಷಂಟ್ಸ್ ತುಂಬ ಜಾಸ್ತಿ ತೊಗೋತಾರೆ. ಲೈಕ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಥರ ಅನಿಸ್ತಾ ಇದೆ ಅಂತಂದರೆ ಒಂದು ಒಮೇಸ್ ತೊಗೊಂಡಿದ್ದೀವಿ ಅವ್ರು ಅದರ್ ಏನಾದರೂ ಆ್ಯಂಟಾಸಿಡ್ಸ್ ತೊಗೊಂಡಿದ್ವಿ, ಎಷ್ಟೇ ಸತಿ ಗ್ಯಾಸ್ಟ್ರಿಕ್ ಬಂದರೂ ಕೂಡ ಆ ಟೈಮ್ಗೆ ಅವರು ಸೆಲ್ಫ್ ಮೆಡಿಕೇಷನ್ ಆ್ಯಂಟಾಸಿಡ್ಸ್ ತೊಗೊಂಡು ಓಕೆ ರಿಲೀಫ್ ಆಯಿತು ಇವಾಗ, ಸೊ ನನಗೆ ರಿಲೀಫ್ ಆಯ್ತಲ್ಲ ಇಷ್ಟು ರಿಲೀಫ್ ಸಾಕು ಅಂತ ಅನ್ಕೋತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಅರ್ಲಿ ಸ್ಟೇಜಸಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗೊತ್ತಾಗಲ್ಲ. ಬಿಕಾಸ್ ಗ್ಯಾಸ್ಟ್ರಿಕಲ್ಲಿ ಕೂಡ 2 ಟೈಪ್ಸ್ ಆಫ್ ಗ್ಯಾಸ್ಟ್ರಿಕ್ ಇರುತ್ತೆ. ಒಂದು ಎಕ್ಯೂಟ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ, ಇನ್ನೊಂದು ಕ್ರಾನಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಸೊ ಇದು ಬಿಟ್ಟು ಇಂಡಿಸ್ಪೊಸಿಷನ್ ಅಂತ ಕೂಡ ಒಂದು ಕಂಡೀಷನ್ ಇರುತ್ತೆ. ಜನರಲಿ ಇಂಡಿಸ್ಪೊಸಿಷನ್ ಅಂತ ಹೇಳಿದಾಗ ಇದಕ್ಕೆ ಸಪ್ರೇಟ್ ಮೆಡಿಕೇಷನ್ಸ್ ಏನು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಫಂಕ್ಷನ್ಗೆ ಹೋಗಿರ್ತೀರಾ, ಅಲ್ಲಿ ತುಂಬ ಜಾಸ್ತಿ ಊಟ ಮಾಡಿರ್ತೀರಾ ಅಂದರೆ ಈಟಿಂಗ್ ಫುಡ್ ಬಿಯಾಂಡ್ ಯುವರ್ ಕೆಪಾಸಿಟಿ, ಲೈಕ್ ನಿಮ್ಮ ಕೆಪಾಸಿಟಿಗಿಂತ ಹೆಚ್ಚಾಗಿ ತುಂಬ ಜಾಸ್ತಿ ಸ್ಪೈಸಿ ಫುಡ್ ಆಗಿರ್ಬೋದು, ಯಾವುದೇ ಥರ ಫುಡ್ ನಿಮ್ಮ ಕೆಪಾಸಿಟಿಗಿಂತ ಹೆಚ್ಚಾಗಿ ತೊಗೊಂಡಾಗ ಸೊ ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸು, ಹೊಟ್ಟೆ ಉಬ್ಬರ ಬರೋದು, ತೇಗ್ ಬರೋದು, ಸರಿಯಾಗಿ ಹಸು ಆಗ್ತಾ ಇಲ್ಲ, ಆರ್ ಮೋಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗೋದು, ಬಿಟ್ಟು ಹೊಟ್ಟೆ ನೋವು ಬರೋದು, ಈ ಥರ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಸೊ ಆ ಥರ ಇಂಡಿಸ್ಪೊಸಿಷನ್ ಲೈಫಲ್ಲಿ 1-2 ಸತಿ ಆಗುತ್ತೆ. ಸೊ ಈ ಥರ ಆದಾಗ ವಿತೌಟ್ ಮೆಡಿಕೇಷನ್ ನೀವು ಒಂದು ಲೈಕ್ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ತುಂಬ ಜಾಸ್ತಿ ಊಟ ಮಾಡಿದ್ದೀರಾ ಅಂತಂದರೆ ನೈಟಲ್ಲಿ ಊಟ ಸ್ಕಿಪ್ ಮಾಡೋದು, ಅವ್ರು ತುಂಬ ಜಾಸ್ತಿ ಲೈಟ್ ಫುಡ್ ತೊಗೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಸೈಮಲ್ಟೇನಿಯಸ್ಲಿ ವಿತೌಟ್ ಮೆಡಿಕೇಷನ್ ಕೂಡ ಸೆಟ್ ಆಗುತ್ತೆ. ಸೊ ಅಕ್ಯೂಟ್ ಗ್ಯಾಸ್ಟ್ರಿಕ್ ಅಂತ ಹೇಳಿದಾಗ ಡ್ಯೂರೇಷನ್ ತುಂಬ ಶಾರ್ಟ್ ಡ್ಯೂರೇಷನಿಂದ ಲೈಕ್ 3 to 4 weeks ಆರ್ 1 month ಅಷ್ಟೇ ಬರ್ತಾ ಇದೆ, ನನಗೆ ಮುಂಚೆ ಯಾವತ್ತೂ ಈ ಥರದ ಪ್ರಾಬ್ಲಮ್ ಇದ್ದಿಲ್ಲ ಅಂತ ಹೇಳಿದಾಗ ಆ ಕಂಡೀಷನ್ನ ನಾವು ಎಕ್ಯೂಟ್ ಅಂತ ಹೇಳ್ತೀವಿ. ಸೊ ಕ್ರಾನಿಕ್ ಅಂತಂದಾಗ ತುಂಬ ಲಾಂಗ್ ಟರ್ಮಿಂದ ಅಂದರೆ ತುಂಬ ಇಯರ್ಸಿಂದನೂ ನನಗೆ ಈ ಥರನೇ ಆಗ್ತಾ ಇದೆ. ಸೊ ಯಾವಾಗ ಬಂದರೂ ನಾವು ಮೆಡಿಕೇಷನ್ಸ್ ತೊಗೋತಾ ಇದ್ವಿ, ಆ್ಯಂಟಾಸಿಡ್ಸ್ ತೊಗೊತಾ ಇದ್ದೀವಿ. ಸೊ ಅದರ ಸಂಬಂಧಪಟ್ಟು ನಮ್ಗೆ ಆ ಟೈಮ್ಗೆ ರಿಲೀಫ್ ಆಗ್ತಾಯಿತ್ತು. ಬಟ್ ಸಡನ್ಲಿ ಒಂದಿನ ಫುಲ್ ಬರ್ನಿಂಗ್ ಆಗಿಬಿಡ್ತು, ನಾನು ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ನಾನು ಡಾಕ್ಟರ್ ಹತ್ರ ಬಂದಿದ್ದೀನಿ ಅಂತ ಕೂಡ ತುಂಬ ಜನ ಹೇಳ್ತಾರೆ. ಸೊ ಈ ಥರ ಯಾವ ಸ್ಟೇಜಲ್ಲಿ ಅಥವಾ ಯಾವಾಗ ನೀವು ಕರೆಕ್ಟ್ ಮೆಡಿಕಲ್ ಅಟೆನ್ಷನ್ನ ತೊಗೊಂಡಿದ್ದೀರಾ ಅನ್ನೋದ ಮೇಲೆ ಕೂಡ ಸ್ಟೇಜ್ ಆಫ್ ಗ್ಯಾಸ್ಟ್ರಿಕ್ ಅನ್ನೋದು ಡಿಫರ್ ಆಗುತ್ತೆ. ಎಸ್ ಡಾಕ್ಟರ್. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನಿಮಗೂ IBS ಅಂಡ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಲ್ಲಿ ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಿ ಲೈವ್ನಲ್ಲಿ ಡಾಕ್ಟರ್ ಬಳಿ ನೀವು ನೇರವಾಗಿ ಮಾತನಾಡಬಹುದು. ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನೀವು ಕರೆ ಮಾಡಿ ಮಾತನಾಡಬಹುದು. ಇನ್ನು ಡಾಕ್ಟರ್, ನೀವು ಹೇಳಿದ್ದು ನಿಜ. ಅಂದರೆ ಯಾವ್ಯಾವ ವಿಚಾರಕ್ಕೆ ಸೆಲ್ಫ್ ಮೆಡಿಸಿನ್ ತಗೋತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಜನ, ಬಟ್ ಗ್ಯಾಸ್ಟ್ರಿಕ್ ಅನ್ನೋದಕ್ಕೆ ಮಾತ್ರ ಅವರು ಪ್ರಿಫರ್ ಮಾಡೋದೇ ಒಂದು ಟ್ಯಾಬ್ಲೆಟ್ ತೊಗೊಂಬಿಡೋಣ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಸಾಕಷ್ಟು ಜನ ಇದನ್ನೇ ಮಾಡ್ತಾರೆ. ಬಟ್ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮುಂದಕ್ಕೆ ಫ್ಯೂಚರಲ್ಲಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಆ್ಯಂಡ್ ಇದನ್ನು ಗ್ಯಾಸ್ಟ್ರಿಕ್ನ ನೆಗ್ಲೆಕ್ಟ್ ಮಾಡಿದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರಬಹುದು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ.
ಇದಕ್ಕೆ ಕ್ಲಿನಿಕಲ್ ಫೀಚರ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಲೈಕ್ ನೆಗ್ಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಅಲಾರಮ್ ಸೈನ್ಸ್ ಅಂತ ಬಾಡಿ ತೋರಿಸೋ ಸ್ವಲ್ಪ ಸೈನ್ಸ್ ಇರುತ್ತೆ. ಲೈಕ್ ಸವರ್ ಎರೆಕ್ಟೇಷನ್ಸ್ ಬರೋದು, ತುಂಬ ಜಾಸ್ತಿ ಹೊಟ್ಟೆನಲ್ಲಿ ಉರಿ ಆಗೋದು, ಅಂದರೆ ಈಗ ಗಂಟ್ಲಿಂದ ಹಿಡಿದು ಹೊಟ್ಟೆ ತನಕನೂ ತುಂಬ ಜಾಸ್ತಿ ಉರಿತಾ ಇರೋದು, ಆರ್ ಸ್ಪೈಸಿ ಫುಡ್ ಜಾಸ್ತಿ ತೊಗೊಂಡ್ರೆ ಹೊಟ್ಟೆ ಉಬ್ರೋ ಥರ ಅನ್ಸೋದು, ಅವ್ರು ಸ್ವಲ್ಪ ಊಟ ಮಾಡಿದ್ರು ಇನ್ನು ನನಗೆ ಸಾಕು ಅನ್ಸೋದು, ಅವ್ರ ಸ್ಟೂಲ್ ಫ್ರೀಕ್ವೆನ್ಸಿ ಅಂದರೆ ನಿಮ್ಮದು ಬಬಲ್ ಮೂಮೆಂಟ್ಸ್ ಆಲ್ಟರ್ ಆಗೋದು, ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ ಜಾಸ್ತಿ ಆಗೋದು, ಕಾನ್ಸ್ಟಿಪೇಷನ್ ಆಗೋದು ಆರ್ ಡಯರಿಯಾ ಆಗೋದು, ಎರಡೂ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇದು ಬಿಟ್ಟು ಏನೂ ಊಟ ಮಾಡಿಲ್ಲ ಒಂದು ನಾಲ್ಕೈದು ಸತಿ ನಾವು ಮೋಷನ್ಗೆ ಹೋಗ್ತಾ ಇದ್ದೀವಿ, ಜೊತೆಗೆ ಹೊಟ್ಟೆನಲ್ಲಿ ತುಂಬ ಪೇಯ್ನ್ ಆಗ್ತಾ ಇದೆ, ಸೊ ಅದ್ರ ಜೊತೆಗೆ ಬ್ಯಾಕ್ ಪೇಯ್ನ್ ಆಗ್ತಾ ಇದೆ, ಅವ್ರು ಒಂದೊಂದು ಸತಿ ಚೆಸ್ಟಲ್ಲಿ ಪೇಯ್ನ್ ಬಂದಂಗೆ ಆಗುತ್ತೆ, ಲೆಫ್ಟ್ ಹ್ಯಾಂಡಿಗೆ ಕೂಡ ರೇಡಿಯೇಟ್ ಆಗುತ್ತೆ. ಇಟ್ ಮಿಮಿಕ್ಸ್ ಕಾರ್ಡಿಯಾಕ್ ಪೇಯ್ನ್. ಸ್ವಲ್ಪ ಜನ ಈ ಸಿಂಪ್ಟಮ್ಸ್ ಕಂಡಾಗ ಸ್ವಲ್ಪ ಜನ ಏನು ಅನ್ಕೋತಾರೆ, ಕಾರ್ಡಿಯಾಕ್ ಸಿಂಪ್ಟಮ್ಸ್ ಅಂತಾನೂ ಅನ್ಕೋತಾರೆ. ಅವ್ರ ಕಾರ್ಡಿಯಾಕ್ ಸಿಂಪ್ಟಮ್ಸ್ ಬಂದಾಗ ಇಲ್ಲ ಇದು ಬರೀ ಗ್ಯಾಸ್ ಅಷ್ಟೇ ಅಂತ ನೆಗ್ಲೆಕ್ಟ್ ಮಾಡಿರೋರು ಇದ್ದಾರೆ. ಸೊ ಈ ಥರ ನಿಮಗೆ ಸಿಂಪ್ಟಮ್ಸ್ ಕಂಡಾಗ ಅದು ಏನು ಅಂತ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಸೊ ಆ ಥರ ವಿತೌಟ್ ಮೆಡಿಕಲ್ ಅಟೆನ್ಷನ್ ನೀವು ಹಾಗೆ ಇದ್ದರೆ, ಈ ಸಿಂಪ್ಟಮ್ಸ್ ನೀವು ಅರ್ಲಿ ಸ್ಟೇಜಲ್ಲಿ ನೋಡಿಲ್ಲ, ಕರೆಕ್ಟಾಗಿ ಮೆಡಿಕೇಷನ್ ತೊಗೊಂಡಿಲ್ಲ ಅಂತಂದರೆ ತುಂಬ ಕಾಂಪ್ಲಿಕೇಟ್ ಆದರೆ ನಿಮಗೆ ಪರ್ಫೊರೇಷನ್ನು ಅಥವಾ ಇಂಟರ್ನಲಿ ನಿಮ್ಗೆ ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗೋದು ಅವ್ರ ಅಲ್ಸರ್ ಥರ ಆಗೋದು, ಊಟ ಮಾಡೋಕ್ಕೆ ಆಗ್ತಿಲ್ಲ, ಲೈಕ್ ಸ್ವಲ್ಪ ಊಟ ನಾರ್ಮಲ್ ವಿತೌಟ್ ಸ್ಪೈಸ್ ನೀವು ಕರ್ಡ್ ರೈಸ್ ತಿಂದರೂ ಕೂಡ ಫುಲ್ ಉರಿ ಬರ್ತಾ ಇದೆ, ಇವೆಲ್ಲ ಲೇಟರ್ ಸ್ಟೇಜಸಲ್ಲಿ ಆಗೋ ಕಾಂಪ್ಲಿಕೇಶನ್ಸ್. ಸೊ ಕಾಂಪ್ಲಿಕೇಶನ್ಸ್ ಬರೋದಕ್ಕಿಂತ ಮುಂಚೆ ನೀವು ಅರ್ಲಿ ಸ್ಟೇಜಸಲ್ಲಿ ಗ್ಯಾಸ್ಟ್ರಿಕ್ನ ಕರೆಕ್ಟಾಗಿ ನೋಡಿಕೊಂಡು ನಮ್ಮ ಹತ್ರ ಬಂದರೆ, ಕರೆಕ್ಟ್ ಮೆಡಿಕಲ್ ಅಟೆನ್ಷನ್ ನೀವು ತೊಗೊಂಡ್ರೆ ಖಂಡಿತ ನಿಮಗೆ ಅರ್ಲಿ ಸ್ಟೇಜಸ್ನಲ್ಲಿ ಡಯಾಗ್ನೋಸ್ ಮಾಡಿರೋ ಗ್ಯಾಸ್ಟ್ರಿಕ್ ನಿಮಗೆ ಟ್ರೀಟ್ಮೆಂಟು ಈಸಿ ಆಗುತ್ತೆ ಆ್ಯಂಡ್ ಗ್ರ್ಯಾಜುವಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಕೂಡ ಕಂಡು ಬರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಇಂಪ್ರೂವ್ಮೆಂಟ್ ಅಂತ ಹೇಳಿದಾಗ ಮೆಡಿಕೇಷನ್ಸ್ ಜೊತೆಗೆ ನಾನು ಮುಂಚೆ ಹೇಳ್ದಂಗೆ ಸ್ಮೋಕಿಂಗ್ ಹ್ಯಾಬಿಟ್, ಆಲ್ಕೋಹಾಲ್ ಆರ್ ಸ್ಟಿಮ್ಯುಲೆಂಟ್ಸ್ ಜಾಸ್ತಿ ತೊಗೊಳ್ಳೋದು, ಜಾಸ್ತಿ ಮಸಾಲ ಫುಡ್ ತೊಗೊಳ್ಳೋದು, ಈ ಥರ ಹ್ಯಾಬಿಟ್ಸ್ ಇದ್ದಾಗ ಈ ಥರ ಹ್ಯಾಬಿಟ್ಸ್ನ ನೀವು ಬಿಡಬೇಕಾಗುತ್ತೆ. ಲೈಕ್ ಸ್ಮೋಕಿಂಗ್ನ ಕಂಪ್ಲೀಟ್ ಬಿಡಬೇಕಾಗತ್ತೆ ಆ್ಯಂಡ್ ಆಲ್ಕೋಹಾಲ್ ಬಿಡಬೇಕಾಗುತ್ತೆ. ಸ್ಪೈಸಿ ಫುಡ್ ಲೈಕ್ ನಾನ್ ವೆಜ್ ಆಗ್ಬೋದು ಆರ್ ಹುಳಿ ಪದಾರ್ಥ, ಟೊಮ್ಯಾಟೋಸ್ ಆ ಥರ ಹುಳಿ ಪದಾರ್ಥ ತೊಗೊಳ್ಳೋದು, ಇದೆಲ್ಲನೂ ನೀವು ನಿಲ್ಲಿಸಬೇಕಾಗುತ್ತೆ. ಸೊ ವಿತ್ ಲೈಫ್ ಸ್ಟೈಲ್ ಚೇಂಜಸ್ ನೀವು ಕರೆಕ್ಟಾಗಿ ಮೆಡಿಕೇಷನ್ ತೊಗೊಂಡ್ರೆ ಖಂಡಿತ ನಿಮಗೆ ರಿಸಲ್ಟ್ ಕಂಡು ಬರುತ್ತೆ. ಇಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ ಬರಬೇಕು ಅಂತಂದ್ರೆ ಅದು ಯಾವ ಸ್ಟೇಜಲ್ಲಿದೆ, ಎಕ್ಯೂಟ್ ಇದೆಯಾ ಕ್ರಾನಿಕ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಲೈಕ್ ಎಕ್ಯೂಟ್ ಸ್ಟೇಜ್ ಎರಡು ತಿಂಗಳಿಂದ ಅಷ್ಟೇ ಆಗ್ತಾ ಇದೆ, 1 ತಿಂಗಳಿಂದ ಅಷ್ಟೇ ಆಗ್ತಾ ಇದೆ, ಫ್ಯಾಮಿಲಿ ಹಿಸ್ಟ್ರಿನೂ ಯಾರಿಗೂ ಇಲ್ಲ, ಏನೋ ಒಂದು ಫುಡ್ ತೊಗೊಂಡಿದ್ವಿ ಅದರಿಂದ ಟ್ರಿಗರ್ ಆಯಿತು, ಆಮೇಲೆ ನಮಗೆ ಈ ಥರ ಶುರು ಆಯಿತು ಅಂತಂದಾಗ ನಿಮಗೆ ರಿಲೀಫ್ ಬೇಗ ಸಿಗ್ಬೋದು. ಬಟ್ ಕ್ರಾನಿಕ್ ಇದೆ ಆ್ಯಂಡ್ ಅದರ ಜೊತೆಗೆ ಬೇರೆ ಕಾಂಪ್ಲಿಕೇಶನ್ಸ್ ಇದೆ, ನೀವು ಡಯಾಬಿಟಿಸ್, ಹೈಪರ್ ಟೆನ್ಷನ್ ಕೂಡ ಇದೆ, ನಿಮ್ಮ ಏಜ್ ಹೆಚ್ಚಿದೆ. ಬಿಕಾಸ್ ಗ್ಯಾಸ್ಟ್ರಿಕ್ ಅನ್ನೋದು ಲೈಕ್ ಓಲ್ಡನ್ ಡೇಸಲ್ಲಿ ನಾವು 50-45+ ಪೀಪಲಲ್ಲಿ ನೋಡ್ತಾ ಇದ್ದೀವಿ. ಬಟ್ ಈಗಿರೋ ಲೈಫ್ ಸ್ಟೈಲಲ್ಲಿ, ಈಗಿರೋ ಸ್ಟ್ರೆಸ್ಸಲ್ಲಿ, ಬಿಕಾಸ್ ಸ್ಟ್ರೆಸ್ ಅನ್ನೋದು ಕೂಡ ಗ್ಯಾಸ್ಟ್ರಿಕ್ಕಿಗೆ ಒಂದು ಕಾರಣ ಆಗ್ಬೋದು. ಸೊ ಸ್ಟ್ರೆಸ್ ರಿಲೇಟೆಡ್ ಗ್ಯಾಸ್ಟ್ರಿಕ್ ಅಂತ ಕೂಡ ಇರುತ್ತೆ. ಬಿಕಾಸ್ ನಿಮ್ಗೆ ಯಾವಾಗ ಸ್ಟ್ರೆಸ್ ಆಗುತ್ತೆ ಆವಾಗ ನೀವು ಕರೆಕ್ಟಾಗಿ ಊಟ ಮಾಡಲ್ಲ. ಸೊ ಯಾವಾಗ ನೀವು ಊಟ ಕರೆಕ್ಟಾಗಿ ಮಾಡಲ್ಲ, ಸೊ ಗ್ಯಾಸ್ಟ್ರಿಕ್ ಎಂಜೈಮ್ಸ್ ರಿಲೀಸ್ ಆದಾಗ ಕರೆಕ್ಟ್ ಫುಡ್ ಇಂಟೇಕ್ ಇರಲ್ಲ, ಸೊ ಅನ್ಟೈಮ್ಲಿ ಫುಡ್ ಇಂಟೇಕ್ ಇರುತ್ತೆ. ಅವ್ರು ಇವತ್ತು ನಾನು ತುಂಬ ಟೆನ್ಷನಲ್ಲಿ ಇದ್ದೀನಿ, ಈಗ ನನಗೆ ಊಟ ಬೇಡ, ಸೊ ಆಮೇಲೆ ನಾನು ಮಾಡ್ತೀನಿ ಅಂತ ಸ್ಕಿಪ್ ಮಾಡೋದು, ಈ ಥರ ಕೂಡ ಆಗ್ಬೋದು. ಸೊ ಯಾವಾಗ ನೀವು ತುಂಬ ಜಾಸ್ತಿ ಸ್ಟ್ರೆಸ್ ತೊಗೋತೀರಾ ಆವಾಗ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಚಾನ್ಸಸ್ ಇದೆ. ಸೊ ಇದು ಬಿಟ್ಟು ಇಡಿಯೋಪತಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಸೊ ನನಗೆ ಹಿಸ್ಟ್ರಿನೂ ಇಲ್ಲ, ನನ್ನ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿದೆ, ಸೊ ಲೈಫ್ ಸ್ಟೈಲು ಚೆನ್ನಾಗಿದೆ, ನಾನು ಯಾವ ಥರ ಹುಳಿ ಪದಾರ್ಥನೂ ನಾನು ಜಾಸ್ತಿ ತಿಂತಾ ಇಲ್ಲ, ಆದರೂ ಕೂಡ ನನಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಂದರೆ ಈ ಸರ್ಟನ್ ರೇರ್ ಕೇಸಸಲ್ಲಿ ಏನಾಗುತ್ತೆ, ನಮಗೆ ಕಾಸ್ ಏನು ಅಂತ ಗೊತ್ತಾಗಲ್ಲ. ಸೊ ಈ ಥರ ಕೇಸಸ್ನ ನಾವು ತುಂಬ ರೇರಾಗಿ ನೋಡಿದ್ವಿ. ಬಟ್ ಇದಕ್ಕೂ ಚಾನ್ಸ್ ಇದೆ, ಇಡಿಯೋಪತಿಕ್ ಗ್ಯಾಸ್ಟ್ರಿಕ್ ಬರೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಿಮ್ಮ ಲೈಫ್ ಸ್ಟೈಲ್ ಹೀಗಿದೆ, ಅವ್ರ ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು. ಬಿಕಾಸ್ ನಿಮಗೆ ಲಿವರಲ್ಲಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಲಿವರ್ LFT ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ SGOT ಹೇಗಿದೆ, SGPT ಹೇಗಿದೆ, ಆರ್ ಅದರ್ ಹಾರ್ಮೋನ್ಸ್ ಆರ್ ಬಿಲಿರೂಬಿನ್ ಹೇಗಿದೆ, ಡೈರೆಕ್ಟ್ ಬಿಲಿರೂಬಿನ್ ಹೇಗಿದೆ, ಇದೆಲ್ಲ ಕೂಡ ನೋಡಬೇಕಾಗುತ್ತೆ. ಬಿಕಾಸ್ ನಿಮಗೆ ಹಸು ಆಗ್ತಾ ಇಲ್ಲ, ತುಂಬ ಜಾಸ್ತಿ ತೇಗ್ ಬರ್ತಾ ಇದೆ ಆ್ಯಂಡ್ ತುಂಬ ಜಾಸ್ತಿ ಗ್ಯಾಸ್ ಪಾಸ್ ಆಗ್ತಾ ಇದೆ ಅಂತಂದರೆ ಗ್ಯಾಸ್ಟ್ರಿಕ್ ಬಿಟ್ಟು ಅದರ್ ಕಂಡೀಷನ್ಸ್ ಲೈಕ್ ಲಿವರ್ ಪ್ರಾಬ್ಲಮ್ಸ್ ಆಗ್ಬೋದು, ಲಿವರ್ ಸಿರೋಸಿಸ್ ಆಗ್ಬೋದು, ಗಾಲ್ ಸ್ಟೋನ್ಸ್ ಆಗ್ಬೋದು. ಸೊ ಈ ಕಂಡೀಷನ್ಸಲ್ಲಿ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಥರನೇ ಸಿಂಪ್ಟಮ್ಸ್ ಬರ್ಬೋದು. ಸೊ ಈ ಥರ ಗ್ಯಾಸ್ಟ್ರಿಕ್ ಅಲ್ಲದೆ ಇನ್ಯಾವ ಕಂಡೀಷನ್ಸಲ್ಲಿ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೋ ಆ
ಕಂಡೀಷನ್ಸ್ ಎಲ್ಲ ನಾವು ರೂಲ್ ಔಟ್ ಮಾಡಬೇಕಾಗಿ ಬರುತ್ತೆ. ಎಸ್ ಡಾಕ್ಟರ್, ಇನ್ನು ಕಮ್ ಟು ದ IBS. ಈ IBS ಅಂದರೆ ಏನು? ಇದಕ್ಕೂ ಮತ್ತು ಗ್ಯಾಸ್ಟ್ರಿಕ್ಕು ಲಿಂಕ್ ಇದೆಯಾ ಅಥವಾ ಸೇಮ್ ಏನಾ? ಸೊ ಅದರ ಕಾರಣಗಳು, ಲಕ್ಷಣಗಳ ಕುರಿತಾಗಿ ತಿಳಿಸ್ಕೊಡಿ. IBS ಅಂತಂದಾಗ ಇರಿಟೇಬಲ್ ಬವೆಲ್ ಸಿಂಡ್ರೋಮ್. ಸೊ ಯಾವಾಗ ನಿಮ್ಮ ಬವೆಲ್ಸ್, ಇಂಟೆಸ್ಟೈನ್ಸ್ ಇರಿಟೇಟ್ ಆಗುತ್ತೋ, ಬಿಕಾಸ್ ನಿಮ್ಮ ಇಡೀ ಶರೀರದಲ್ಲಿ ನಿಮ್ಮ ಸ್ಟಮಕಲ್ಲಿ ಡೈಜೆಷನ್ ಆಗಿದ್ದು ಥ್ರೂ ನಿಮ್ಮ ಇಂಟೆಸ್ಟೈನ್ಸ್ ಎಕ್ಸ್ಕ್ರೀಷನ್ ಆಗಬೇಕು. ಸೊ ಇಂಟೆಸ್ಟೈನ್ಸಲ್ಲಿ ಕರೆಕ್ಟಾಗಿ ಎಕ್ಸ್ಕ್ರೀಷನ್ ಆಗ್ತಾ ಇಲ್ಲ, ಆರ್ ಇಂಟೆಸ್ಟೈನ್ಸ್ ಇರಿಟೇಟ್ ಆಗಿದೆ, ಇಂಟೆಸ್ಟೈನಲ್ ಮೆಂಬ್ರೇನ್ಸ್ ಇರಿಟೇಟ್ ಆಗಿದೆ ಅಂತಂದಾಗ ಬರೋ ಪ್ರಾಬ್ಲಮ್ನ ನಾವು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ನಾನು ಹೆಸರಲ್ಲೇ ಇದೆ, ಲೈಕ್ ಬವೆಲ್ ಸಿಂಡ್ರೋಮ್ ಅಂದರೆ ನಿಮ್ಮ ಬವೆಲ್ ಹ್ಯಾಬಿಟ್ಸ್ ಆಲ್ಟರ್ ಆಗುತ್ತೆ. ಲೈಕ್ ನಾರ್ಮಲಿ ಫಿಸಿಯಲಾಜಿಕಲಿ ಹೇಳಬೇಕು ಅಂದರೆ ದಿನಕ್ಕೆ 1 ಸತಿ 2 ಸತಿ ಮೋಷನ್ ಹೋಗೋದು ನಾರ್ಮಲ್. ಬಟ್ ಈ IBS ಅಲ್ಲಿ ಏನಾಗುತ್ತೆ, ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ ಜಾಸ್ತಿ ಆಗುತ್ತೆ, ಕನ್ಸಿಸ್ಟೆನ್ಸಿನೂ ತುಂಬ ಲೂಸ್ ಆಗುತ್ತೆ. ಲೈಕ್ ಬ್ಲಡ್ ಸ್ಟೂಲ್ ಜೊತೆಗೆ ಬ್ಲಡ್ ಬರೋದು, ಅವ್ರು ತುಂಬ ಜಾಸ್ತಿ ವಾಟ್ರಿ ಸ್ಟೂಲ್ ಹೋಗೋದು ತುಂಬ ಫ್ರೀಕ್ವೆಂಟ್. ಅಂತಂದರೆ ಈವನ್ ಇಟ್ ಕ್ಯಾನ್ ರೇಂಜ್ ಫ್ರಮ್ 15 to 20 ಟೈಮ್ಸ್ ಕೂಡ ಹೋಗ್ಬೋದು. ಹೊಟ್ಟೆನಲ್ಲಿ ಒಂಥರ ತೊಳ್ದಂಗೆ ಆಗೋದು, ಅವ್ರ ಹೊಟ್ಟೆನಲ್ಲಿ ಬಿಟ್ಟು ನೋವು ಕಾಣಿಸ್ಕೊಳ್ಳೋದು, ಅವ್ರು ಊಟ ಮಾಡಿದ ತಕ್ಷಣ ನನಗೆ ವಾಶ್ರೂಮ್ ಹೋಗಬೇಕು ಅಂತ ಅರ್ಜ್ ಬರೋದು. ಅವ್ರು ಸ್ವಲ್ಪ ಕೇಸಸಲ್ಲಿ ಬರೀ ಅರ್ಜ್ ಇರುತ್ತೆ, ಬಟ್ ಹೋಗಿದ್ರೆ ಬರೀ ಗ್ಯಾಸ್ ಅಷ್ಟೇ ಪಾಸ್ ಆಗುತ್ತೆ, ಕರೆಕ್ಟಾಗಿ ಮೋಷನ್ ಆಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ತುಂಬ ವೀಕ್ನೆಸ್ ಆಗೋದು, ಬಿಕಾಸ್ ನೀವು ಎಷ್ಟು ಫ್ರೀಕ್ವೆಂಟಾಗಿ ಮೋಷನ್ ಸ್ಟೂಲ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಆಲ್ ದ ಲಿಕ್ವಿಡ್ ಫ್ರಮ್ ಯುವರ್ ಬಾಡಿ, ಆಲ್ ದ ಎಲೆಕ್ಟ್ರೋಲೈಟ್ಸ್ ಆರ್ ಗೋಯಿಂಗ್ ಔಟ್. ಸೊ ಈ ಥರ ಎಲೆಕ್ಟ್ರೋಲೈಟ್ಸ್ ಎಲ್ಲ ಆಚೆ ಬಂದಾಗ ಬಾಡಿಯಿಂದ, ಅದರಿಂದ ನಿಮ್ಗೆ ತುಂಬ ವೀಕ್ನೆಸ್ ಆಗೋದು, ಡಿಹೈಡ್ರೇಟ್ ಆಗೋದು, ಈ ಥರ ಲಕ್ಷಣಗಳು ನೀವು IBS ಅಲ್ಲಿ ನೋಡ್ಬೋದು. ಸೊ IBS ಕಾಸಸ್ ಅಂತ ಬಂದಾಗ ಗ್ಯಾಸ್ಟ್ರಿಕ್ಗೆ IBSಗೆ ಸಿಮಿಲರ್ ಕಾಸಸ್ ಇರ್ಬೋದು. ಬಿಕಾಸ್ IBS ಬರೋದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗಿರ್ಬೋದು. ಎನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ ದಿ ಇಂಟೆಸ್ಟೈನ್ಸ್ ಆರ್ ಎಕ್ಸೆಸ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಇನ್ ದಿ ಇಂಟೆಸ್ಟೈನ್ ಆಗ್ಬೋದು, ಆರ್ ಗ್ಲೂಟಿನ್ ರಿಚ್ ಫುಡ್ಸ್. ಸ್ವಲ್ಪ ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಲೈಕ್ ನಾನು ಹಾಲು ತೊಗೊಂಡ ತಕ್ಷಣ ನನಗೆ ಹೊಟ್ಟೆ ಉಬ್ಬರ ಅನಿಸುತ್ತೆ, ಅವ್ರ ಮೋಷನ್ ಹೋಗಬೇಕು ಅಂತ ಅನಿಸುತ್ತೆ, ಅವ್ರು ನಾನು ಹಾಲು ತೊಗೊಂಡ್ರೆ ಆಗಲ್ಲ, ಅವ್ರ ಗ್ಲೂಟಿನ್ ಫುಡ್ಸ್, ಅವ್ರ ವೀಟ್ ತೊಗೊಂಡ್ರೆ ಆಗಲ್ಲ. ಸ್ವಲ್ಪ ಜನಕ್ಕೆ ಜಾಸ್ತಿ ಸ್ಪೈಸ್ ತೊಗೊಂಡ್ರೆ ಕೂಡ ಅದು ತುಂಬ ಸೆನ್ಸಿಟಿವಿಟಿಯಿಂದ ಕೂಡ ಫ್ರೀಕ್ವೆಂಟಾಗಿ ಸ್ಟೂಲ್ ಬರೋದು, ಈ ಥರ ಆಗುತ್ತೆ. ಸೊ ಅದ್ರ ಜೊತೆಗೆ ಡಯರಿಯಾ ಜೊತೆಗೆ ಕಾನ್ಸ್ಟಿಪೇಷನ್ ಕೂಡ ಇರ್ಬೋದು. ಸೊ ಸಿಂಪ್ಟಮ್ಯಾಟಿಕ್ ಪಿಕ್ಚರ್ ಬಂದು ಇಟ್ ವೇರೀಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಎಸ್ ಡಾಕ್ಟರ್, IBS ಮತ್ತು ಗ್ಯಾಸ್ಟ್ರಿಕ್ ಎರಡೂ ಸಮಸ್ಯೆಗೂ ಕೂಡ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ. IBS ಆರ್ ಗ್ಯಾಸ್ಟ್ರೈಟಿಸ್ ಯಾವುದೇ ಕಂಡೀಷನ್ ಆಗಿರ್ಬೋದು, ಬಟ್ ಪೇಷಂಟ್ ಯಾವ ಸಿಮ್ಟಮ್ಸಿಂದ ನಮ್ಮ ಹತ್ರ ಬರ್ತಾ ಇದ್ದಾನೆ ಆ್ಯಂಡ್ ಅವ್ನ ಏಜ್ ಎಷ್ಟಿದೆ, ಅವ್ರ ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಫಸ್ಟ್ ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಎಷ್ಟು ದಿನದಿಂದ ಸಫರ್ ಆಗ್ತಾ ಇದ್ದಾರೆ, ಪಾಸ್ಟಲ್ಲಿ ಏನಾದರೂ ಮೆಡಿಕೇಷನ್ಸ್ ತೊಗೊಂಡಿದ್ದಾರಾ, ಅವ್ರು ಏನಾದರೂ ಬ್ಲಡ್ ಟೆಸ್ಟ್ ಆರ್ ಎಂಡೋಸ್ಕೋಪಿ ಈ ಥರ ಏನಾದರೂ ಮಾಡಿಸಿದಾರಾ. ಬಿಕಾಸ್ ಗ್ಯಾಸ್ಟ್ರಿಕ್ ತುಂಬ ಹೆವಿ ಆಗ್ತಾ ಇದೆ ಅಂತಂದಾಗ ಅದು ಗ್ಯಾಸ್ಟ್ರಿಕ್ಕೇ ಆಗಿದೆಯಾ ಅಥವಾ ಕಾಂಪ್ಲಿಕೇಟ್ ಆಗಿ ಒಳಗಡೆ ಅಲ್ಸರ್ ಆಗಿದೆಯಾ, ಇದನ್ನು ನೋಡೋಕ್ಕೆ ನಾವು ಎಂಡೋಸ್ಕೋಪಿ ಅಂತ ಸಜೆಸ್ಟ್ ಮಾಡ್ತೀವಿ. ಸೊ ಪೇಷಂಟ್ ಆ ಥರ ಬಂದಾಗ ಪಾಸ್ಟಲ್ಲಿ ಅವ್ರ ಮೆಡಿಕಲ್ ಹಿಸ್ಟ್ರಿ ಏನಾದರೂ ಇದೆಯಾ, ಅವ್ರ ಫ್ಯಾಮ್ಲಿಯಲ್ಲಿ ಯಾರಿಗಾದರೂ ಈ ಥರ ಇದೆಯಾ, ಆ್ಯಂಡ್ ಯಾವ ಫುಡ್ ತಿಂದರೆ ಅವ್ರಿಗೆ ತುಂಬ ಜಾಸ್ತಿ ಆಗುತ್ತೆ, ಸೊ ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಇದನ್ನೆಲ್ಲ ಕೂಡ ನೋಡಿಕೊಂಡು ನಾವು ಒಂದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಶುರು ಮಾಡ್ತೀವಿ. ಸೊ ಯಾವ ಸಿಮ್ಟಮ್ಸ್, ಬಿಕಾಸ್ ನಾನು ಹೇಳಿದ ಒಂದು ಸೆಟ್ ಆಫ್ ಸಿಮ್ಟಮ್ಸಲ್ಲಿ ಒಂದೊಂದು ಪೇಷಂಟು ಒಂದೊಂದು ಡಿಫ್ರೆಂಟ್ ಸಿಮ್ಟಮ್ಸಿಂದ ಬರ್ತಾರೆ. ಒಬ್ಬರು ಬರೀ ಹೊಟ್ಟೆ ಉಬ್ಬರ ಅನಿಸ್ತಾ ಇದೆ ಅಷ್ಟೇ ಅಂತ ಬರ್ತಾರೆ, ಅವರೊಬ್ಬರು ಕೈಯಲ್ಲಿ ಮಾತ್ರ ನೋವು ಆಗ್ತಾ ಇದೆ, ಬಿಟ್ಟು ನೋವು ಬರ್ತಾ ಇದೆ, ಎಸ್ಪೆಷಲಿ ಕೈ ಲೈಕ್ ಲೆಫ್ಟ್ ಹ್ಯಾಂಡ್ಗೆ ಅವ್ರ ಹ್ಯಾಂಡಿಗೆ ತುಂಬ ಹೋಗ್ತಾ ಇದೆ, ಬ್ಯಾಕಲ್ಲಿ ಕೂಡ ಪೇಯ್ನ್ ಇದೆ ಅಂತಂದಾಗ ವಿ ಈವನ್ ರೂಲ್ ಔಟ್ ಲೈಕ್ ಒಂದು ECG ಕೂಡ ಮಾಡಿಸಿ ಅಂತ ಹೇಳಿರ್ತೀವಿ. ಬಿಕಾಸ್ ಅದು ಗ್ಯಾಸ್ಟ್ರಿಕ್ಕಿಂದ ಆಗ್ತಾ ಇದೆಯಾ, ಅವ್ರ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ಇದೆಯಾ. ಸೊ ಅದ್ರ ಜೊತೆಗೆ CBC, ESR ಆ್ಯಂಡ್ ಲಿವರ್ ಫಂಕ್ಷನ್ ಟೆಸ್ಟ್ ಕೂಡ ಮಾಡಿಸ್ತೀವಿ. ಬಿಕಾಸ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದಾಗ ನಾನು ಮುಂಚೆ ಹೇಳ್ದಂಗೆ ಪ್ಯಾರಾಮೀಟರ್ಸ್ ಲೈಕ್ ಬಿಲಿರೂಬಿನ್ ಅವ್ರ ಗಾಲ್ ಸ್ಟೋನ್ಸ್ ಏನಾದರೂ ಇದೆಯಾ, ಅವ್ರೀಗ IBS ಇಂದ ಪೇಷಂಟ್ ಬಂದಾಗ ಸ್ಟೂಲ್ ಕಲ್ಚರ್ ಮಾಡಿಸ್ತೀವಿ, ಅದರಲ್ಲಿ ಮೈಕ್ರೋಬಿಯಲ್ ಗ್ರೋತ್ ಏನಾದರೂ ಇದೆಯಾ, ಪ್ಯಾರಾಸೈಟ್ಸ್ ಇದೆಯಾ, ಅವ್ರ H. pylori ಇನ್ಫೆಕ್ಷನ್ ಇದೆಯಾ, ಇವೆಲ್ಲ ನೋಡಿಬಿಟ್ಟು ಸೊ ಅಕಾರ್ಡಿಂಗ್ ಟು ದಿ ಸಿಂಪ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ದಿ ಪೇಷಂಟ್ ನಾವು ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಶುರು ಮಾಡ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಜೊತೆಗೆ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು, ಏನೇನು ಅವಾಯ್ಡ್ ಮಾಡಬೇಕು, ಆ್ಯಂಡ್ ಎಷ್ಟು ಫ್ರೀಕ್ವೆಂಟಾಗಿ ನಮಗೆ ಹಾಸ್ಪಿಟ್ಲಿಗೆ ಫಾಲೋ ಅಪ್ಗೆ ಬರಬೇಕು,
ಮಾಡಬೇಕು. ಆ್ಯಂಡ್ ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ ಈ ಥರ ತುಂಬ ಜಾಸ್ತಿ ಪೇಯ್ನ್ ಬಂದಾಗ ಆ್ಯಂಟಾಸಿಡ್ಸ್ ಅಲ್ಲದೆ ಇನ್ಯಾವ ಮೆಡಿಕೇಷನ್ಸ್ ತೊಗೋಬೋದು ಅಂತ ಕೂಡ ಅವರಿಗೆ ಅಡ್ವೈಸಸ್ ಕೊಡ್ತೀವಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಪ್ಲಸ್ ಕರೆಕ್ಟ್ ಮೆಡಿಕೇಷನ್ ಅದು ನೀವು ತೊಗೊಂಡಾಗ ಗ್ರ್ಯಾಜುವಲಾಗಿ ನಿಮ್ಮದು ಗ್ಯಾಸ್ಟ್ರಿಕ್ ಟೆಂಡೆನ್ಸಿ ಏನಿದೆ, ಆ ಫ್ರೀಕ್ವೆನ್ಸಿ ಆಫ್ ಸಿಂಪ್ಟಮ್ಸ್ ಏನಿದೆ ಗ್ರ್ಯಾಜುವಲ್ ಆಗಿ ನಿಮಗೆ ಕಡಿಮೆ ಆಗುತ್ತೆ. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ರಾಜಪ್ಪ ಅಂತ, ನಾವು ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡೋದು. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ. ಓಕೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ಗ್ಯಾಸ್ಟ್ರಿಕ್ ಸಮಸ್ಯೆನೇ ನಮಗೆ ಕಡಿಮೆನೇ ಆಯ್ತಿಲ್ಲ, ಯಾವಾಗಲೂ ತೇಗು ಮತ್ತೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಮೇಡಮ್. ಎಷ್ಟು ದಿನದಿಂದ ಇದೆ ಸರ್? ಮೇಡಮ್ ಎಷ್ಟು ದಿನ ಆಯಿತು ನಿಮಗೆ ಗ್ಯಾಸ್ಟ್ರಿಕ್ ಬಂದು? ಮೇಡಮ್ ಈ ಸುಮಾರು ಒಂದು 7-8 ತಿಂಗಳಿಂದ ಇದೆ ಮೇಡಮ್. ಸ್ವಲ್ಪ ನಾನೇ ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಕೆಲವು ಸಲಹೆಗಳನ್ನ ತಗೊಂಡೆ, ಇದೇ ತರ ಫೋನ್ ಮಾಡಿ. ಬಟ್ ಟೈಮ್ ಊಟ ಮಾಡಿ ಅಂತ ಹೇಳಿದ್ರು, ಬಟ್ ಆದ್ರೂ ಕೂಡ ಕಡಿಮೆನೇ ಆಗಿಲ್ಲ ಮೇಡಮ್. ನೀವು ಟೈಮ್ ಟು ಟೈಮ್ ಊಟ ಮಾಡ್ತೀರಾ ಸರ್? ಟೈಮ್ ಟು ಟೈಮ್ ಸ್ವಲ್ಪ ಆಗಿಲ್ಲ ಮೇಡಮ್, ಟೈಮ್ ಕೀಪ್ ಅಪ್ ಮಾಡ್ಲಿಕ್ಕೆ ಆಗಿಲ್ಲ. ಓಕೆ. ಕೆಲವು ಟೈಮಲ್ಲಿ ಲೇಟ್ ಆಗ್ಬೋದು ಈ ತರ. ಸೊ ಬರೀ ಹುಳಿ ತೇಗಿದೆಯಾ, ಅದ್ರ ಜೊತೆಗೆ ಬೇರೆ ಏನಾದರೂ ಲಕ್ಷಣಗಳಿದೆಯಾ ಸರ್ ನಿಮಗೆ? ಮೇಡಮ್ ಹುಳಿ ತೇಗಿದೆ, ಮತ್ತೆ ತೇಗು ಜಾಸ್ತಿ ಬರ್ತದೆ ಮೇಡಮ್. ಸ್ವಲ್ಪ ಲೇಟ್ ಆದ್ರೂ ಕೂಡ ಊಟ ಮಾಡೋದು ಲೇಟ್ ಆದ್ರೆ ಹಂಗೆ ಬರ್ತದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಮೊದಲಿಂದ ಸುಮಾರು ತಿಂಗಳಿಂದ ಇದೆ ಮೇಡಮ್. ನೀವೇನು ತುಂಬ ಜಾಸ್ತಿ ಖಾರ ತಿಂತೀರಾ ಸರ್? ತುಂಬ ಜಾಸ್ತಿ ಖಾರ ಫುಡ್ ತಗೊಳ್ಳೋದು? ಎಸ್ ಮೇಡಮ್, ನಾನು ಖಾರ ಜಾಸ್ತಿ ತಿಂತೀನಿ. ಓಕೆ ಸರ್, ಫಸ್ಟ್ ನೀವು ಖಾರನ ಕಡಿಮೆ ಮಾಡಬೇಕು. ಓಕೆ, ಖಾರ ಕಡಿಮೆ ಮಾಡಿ ಆ್ಯಂಡ್ ಫುಲ್ ನೀವು ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ಮಾಡಿ. ಖಾರ ಮತ್ತು ಹುಳಿ ಪದಾರ್ಥ ನೀವು ಕಂಪ್ಲೀಟಾಗಿ ಬಿಡಬೇಕು. ಆರ್ ಅದರ್ ಹ್ಯಾಬಿಟ್ಸ್, ನಿಮ್ಗೆ ಸ್ಮೋಕಿಂಗ್ ಏನಾದರೂ ಹ್ಯಾಬಿಟ್ ಇದೆಯಾ ಸರ್? ಇಲ್ಲ ಮೇಡಮ್, ಅವೆಲ್ಲ ಬೇಸ. ಓಕೆ, ಸೊ ನೀವು ಖಾರ ಎಲ್ಲ ಕಡಿಮೆ ಮಾಡಬೇಕು. ಸೊ 2 ಮಂತ್ಸಿಂದ ಅಷ್ಟೇ ಇದೆ ಅಂತಂದರೆ ನಿಮ್ಮದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಸೊ ಈ ಟೈಮಲ್ಲಿ ನೀವು ಕರೆಕ್ಟಾಗಿ ಕ್ಲಿನಿಕ್ಗೆ ಬಂದರೆ, ನೀವು ಹಳೆ ಏನಾದರೂ ಮೆಡಿಸಿನ್ಸ್ ತೊಗೊಂಡಿದ್ದೀರಾ ಆರ್ ಬೇರೆ ಏನಾದರೂ ತೊಗೊಂಡಿದ್ದೀರಾ, ಅಥವಾ ಟೆಸ್ಟ್ಗಳು ಏನಾದರೂ ಮಾಡಿಸಿದ್ದೀರಾ ಸರ್? ಬ್ಲಡ್ ಟೆಸ್ಟು ಆರ್ ಬೇರೆ ಯಾವುದಾದ್ರು ಟೆಸ್ಟ್ಗಳು ಮಾಡಿಸಿದ್ದೀರಾ? ನಾನು ಎಲ್ಲೂ ತೋರಿಸಿಲ್ಲ ಮೇಡಮ್. ಓಕೆ, ಸೊ ನೀವು ಆದಷ್ಟು ಬೇಗ ನೀವು ಹೋಮಿಯೋ ಕೇರ್ ಕ್ಲಿನಿಕ್ಗೆ ಬಂದು ಭೇಟಿ ಆದರೆ ನಾವು ಏನಾಯಿತು, ಏನಕ್ಕಾಯಿತು, ಯಾವ್ಯಾವ ಲಕ್ಷಣ ಇದೆ ಎಲ್ಲ ನೋಡಿಕೊಂಡು ನಾವು ಮೆಡಿಸಿನ್ಸ್ನ ಶುರು ಮಾಡ್ತೀವಿ. ಸೊ ಮೆಡಿಸಿನ್ಸ್ ಜೊತೆಗೆ ನೀವು ಖಾರ ಕಡಿಮೆ ತೊಗೊಳ್ಳೋದು, ಟೈಮ್ ಟು ಟೈಮ್ ಊಟ ಮಾಡೋದು, ಸೊ ಈ ಥರ ಎಲ್ಲ ಮಾಡಿದ್ರೆ ನಿಮ್ಗೆ ಗ್ರ್ಯಾಜುವಲ್ ಆಗಿ ನಿಮಗೆ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, IBS ಮತ್ತು ಗ್ಯಾಸ್ಟ್ರಿಕ್ನಿಂದ ದೂರ ಇರೋದು ಹೇಗೆ, ಹಾಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಸಿ, ಎನಿ ಫುಡ್ ಇನ್ ಎಕ್ಸಸ್ ಇಸ್ ಹಾರ್ಮ್ಫುಲ್ ಫಾರ್ ದಿ ಬಾಡಿ. ಅಂದರೆ ನೀವು ತುಂಬ ಜಾಸ್ತಿ ಸ್ಪೈಸ್ ಆಗ್ಬೋದು, ತುಂಬ ಜಾಸ್ತಿ ಹುಳಿ ಆಗ್ಬೋದು. ಯಾವುದೇ ಪದಾರ್ಥ ತುಂಬ ಜಾಸ್ತಿ ಅತಿಯಾಗಿ ತೊಗೋಬಾರ್ದು. ಲೈಕ್ ತುಂಬ ಜಾಸ್ತಿ ಸ್ಪೈಸ್ ತೊಗೋಬಾರ್ದು. ಕರೆಕ್ಟ್ಲಿ ಒಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷಿಯಸ್ ಡಯಟ್ ತೊಗೊಳ್ಳಿ. ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡಬೇಕು. ಈಗ ಒಂದು ಕ್ಲಾಕ್ನ ಸೆಟ್ ಮಾಡ್ಕೋಬೇಕು. ಈಗ 9 o'clock ನಾಷ್ಟ ಆಯಿತು ಅಂತಂದರೆ ಅಟ್ಲೀಸ್ಟ್ ಬೈ 1 o'clock ನೀವು ಊಟ ಮುಗಿಸ್ಬೇಕು ಮಧ್ಯಾಹ್ನದ್ದು. ಆ್ಯಂಡ್ ನೈಟ್ ಅಟ್ಲೀಸ್ಟ್ ಬೈ 9 o'clock ನಿಮ್ಮದು ಡಿನ್ನರ್ ಮುಗಿಸ್ಬೇಕು. ಆ್ಯಂಡ್ ಊಟ ಮಾಡಿದ ತಕ್ಷಣ ಮಲಗಬಾರ್ದು. ಆಫ್ಟರ್ ಅ ಫುಡ್ ಗುಡ್ ಎಕ್ಸಸೈಸ್ ಇಸ್ ಆಲ್ಸೋ ರಿಕ್ವೈರ್ಡ್. ಒಂದು ಸ್ವಲ್ಪ ವಾಕಿಂಗ್ ಹೋಗೋದು ಈ ಥರನೂ ಮಾಡಬೇಕು. ಬಿಕಾಸ್ ನೀವು ಊಟ ಮಾಡಿದ ತಕ್ಷಣ ಮಲಗಿಬಿಟ್ರೆ ಏನಾಗುತ್ತೆ, ನಿಮಗೆ ಡಿಸೆಂಡಿಂಗ್ ಮೋಷನಲ್ಲಿ ಊಟ ಕೆಳಗಡೆ ಹೋಗಬೇಕು. ಸೊ ನೀವು ತಕ್ಷಣ ಮಲಗಿಬಿಟ್ರೆ ಏನಾಗುತ್ತೆ, ದೇರ್ ವಿಲ್ ಬಿ ಆ್ಯನ್ ಆ್ಯಸಿಡ್ ರಿಫ್ಲೆಕ್ಸ್. ಸೊ ಹೊಟ್ಟೆನಲ್ಲಿರೋ ಊಟ ನಿಮಗೆ ಗಂಟ್ಲ ಹತ್ರ ಬಂದು ರಿಗರ್ಜಿಟೇಟ್ ಆಗಿಬಿಟ್ಟು ಗಂಟ್ಲಲ್ಲಿ ಉರಿ ಬರೋದು, ಆರ್ ಕೆಳಗಡೆ ಮಲಗಿದ ತಕ್ಷಣ ತಿಂದಿದ್ದು ಊಟ ಬಾಯಿಗೆ ವಾಪಸ್ ಬರೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ನೀವು ಊಟ ಮಾಡಿದ ತಕ್ಷಣ ಮಲಗಬೇಡಿ. ಅಟ್ಲೀಸ್ಟ್ 1/2 hour to 45 minutes ವಾಕ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಥರ ಮಾಡಿಕೊಂಡ್ರೆ ನಿಮ್ಮದು ಡೈಜೆಷನ್ ಕೂಡ ಕರೆಕ್ಟ್ ಆಗುತ್ತೆ. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ಊಟನ ಚೆನ್ನಾಗಿ ಅಗದು ತಿನ್ನಬೇಕು. ಲೈಕ್ ಇನ್ನು ಫಾಸ್ಟ್ ಮೂಡ್, ಲೈಕ್ ಆಫೀಸ್ಗೆ ಹೋಗಬೇಕು ಅವ್ರು ಏನೋ ಕೆಲಸ ಮಾಡಬೇಕು ಅಂತ ಲೈಕ್ ಇನ್ನೂ ಹರಿ ನೀವು ಊಟ ಮಾಡಬಾರ್ದು. ಕರೆಕ್ಟಾಗಿ ಅಗದು ತಿನ್ನಬೇಕು. ಆ್ಯಂಡ್ ನೀವೇನು ಊಟ ಮಾಡ್ತಾಯಿದ್ದೀರಾ ಅದರಲ್ಲಿ ಫ್ರೂಟ್ಸ್ ಇದೆಯಾ, ಫೈಬರ್ ಫುಡ್ ಇದೆಯಾ, ವೆಜಿಟಬಲ್ಸ್ ಇದೆಯಾ, ಅದರಲ್ಲಿ ಲೀಫಿ ವೆಜಿಟಬಲ್ಸ್ ಇದೆಯಾ ಅನ್ನೋದು ಕೂಡ ನೋಡ್ಕೋಬೇಕಾಗತ್ತೆ. ಗುಡ್ ಫೈಬರ್ ಇಂಟೇಕ್ ಅನ್ನೋದು ತುಂಬ ಜಾಸ್ತಿ ಇಂಪಾರ್ಟೆಂಟ್. ಸೊ ನೀವು ಫೈಬರ್ ಫುಡ್ ಕರೆಕ್ಟಾಗಿ ತೊಗೊಂಡಾಗ ನಿಮ್ಮ
ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ಅದ್ರ ಜೊತೆಗೆ ಪ್ಲಂಟಿ ಆಫ್ ವಾಟರ್, ಲೈಕ್ ದಿನಕ್ಕೆ ಒಂದು 2 to 3 ಲೀಟರ್ಸ್ ಆಫ್ ವಾಟರ್ ಖಂಡಿತ ತೊಗೋಬೇಕಾಗುತ್ತೆ. ಆ್ಯಂಡ್ ಕೀಪ್ ಯುವರ್ ಬಾಡಿ ಹೈಡ್ರೇಟೆಡ್. ಆ್ಯಂಡ್ ತುಂಬ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ, ಬಿಕಾಸ್ ಸ್ಟ್ರೆಸ್ ಜಾಸ್ತಿ ತೊಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಆರ್ IBS ಈ ಥರದ್ದು ಡಿಸೀಸಸ್ ಬರೋದು ಹೆಚ್ಚು. ಲೈಕ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇರಬೇಕು, ರೆಗ್ಯುಲರ್ ಯೋಗ ಈ ಥರ ಆರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆರ್ ರೆಗ್ಯುಲರ್ ಎಕ್ಸಸೈಸ್ ಕೂಡ ಇರಬೇಕು. ಸೊ ಇದರ ಜೊತೆಗೆ ನಿಮ್ಗೆ ಏನಾದರೂ ಸಿಮ್ಟಮ್ಸ್ ಕಂಡು ಬಂದಾಗ ಇಮಿಡಿಯೇಟ್ಲಿ ಹತ್ತಿರ ಇರೋ ಡಾಕ್ಟರ್ ಹತ್ರ ಹೋಗಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನೀವು ಡಯಾಗ್ನೋಸ್ ಮಾಡಿಕೊಂಡು ಮೆಡಿಸಿನ್ಸ್ನ ಶುರು ಮಾಡಿದರೆ ಡೆಫಿನೆಟ್ಲಿ ದಿಸ್ ಗ್ಯಾಸ್ಟ್ರಿಕ್ ಕ್ಯಾನ್ ಬಿ ಕಂಟ್ರೋಲ್ಡ್. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಮತ್ತು IBS ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿ, ಫಸ್ಟ್ ಥಿಂಗ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ಲೈಫ್ ಸ್ಟೈಲ್. ನೀವು ಎಷ್ಟೇ ಕೆಲಸ ಇದ್ದರೂ ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೋಬೇಕು. ನೀವು ನಮ್ಮ ಆರೋಗ್ಯ ಹೇಗಾಗ್ತಾ ಇದೆ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಮ್ಗೆ ಎಷ್ಟೇ ಕೆಲಸ ಇದ್ದರೂ ಈ ಟೈಮಿಂದ ಈ ಟೈಮ್ ತನಕ ನನಗೆ ಆರೋಗ್ಯಕ್ಕೆ ನಾನು ಟೈಮ್ ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಏನೇ ಫುಡ್ ತೊಗೊಂಡ್ರೂ ಕೂಡ ಲೈಕ್ ಜಾಸ್ತಿ ಪ್ಯಾಕ್ಡ್ ಫುಡ್ ತೊಗೊಳ್ಳೋದು ಆರ್ ಜಾಸ್ತಿ ಶುಗರ್ ತೊಗೊಳ್ಳೋದು, ಸ್ಪೈಸ್ ತೊಗೊಳ್ಳೋದು, ಎನಿಥಿಂಗ್ ಶುಡ್ ಬಿ ಟೇಕನ್ ಇನ್ ಅ ಕರೆಕ್ಟ್ ಕ್ವಾಂಟಿಟಿ. ನಥಿಂಗ್ ಶುಡ್ ಬಿ ಟೇಕನ್ ಅಬವ್ ಯುವರ್ ಕೆಪಾಸಿಟಿ. ನೀವು ಎಷ್ಟು ತಿನ್ನೋಕ್ಕೆ ಆಗುತ್ತೋ ಅಷ್ಟು ಮಾತ್ರ ತಿನ್ನಿ. ಅಷ್ಟಕ್ಕಿಂತ ಹೆಚ್ಚಾಗಿ ತಿಂದಿದ್ದೀರಾ ಅಂತಂದರೆ ನೀವು ಎಷ್ಟು ಕ್ಯಾಲರೀಸ್ ತಿಂದಿದ್ದೀರಾ ಅಷ್ಟು ಕ್ಯಾಲರೀಸ್ನ ನೀವು ಖರ್ಚು ಮಾಡಬೇಕು. ಆ್ಯಂಡ್ ಕರೆಕ್ಟಾಗಿ ನೀವು ಈ ಫುಡ್ ತಿನ್ನಬೇಡಿ. ಲೈಕ್ ಗ್ಯಾಸ್ಟ್ರಿಕ್ ಪೇಷಂಟ್ ಬಂದಾಗ ಸ್ವಲ್ಪ ಫುಡ್ಸ್ ತಿನ್ನಬಾರ್ದು ಅಂತ ನಾವು ಅಡ್ವೈಸ್ ಕೊಡ್ತೀವಿ. ಸೊ ನಾವು ಯಾವ ಫುಡ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀವಿ, ಯಾವ ಲೈಫ್ ಸ್ಟೈಲ್ ಚೇಂಜಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಬಿಡಿ ಅಂತ ಹೇಳಿದ್ದೀವಿ, ಅದನ್ನು ಕಂಪಲ್ಸರಿ ನೀವು ಬಿಡಬೇಕಾಗುತ್ತೆ. ನೀವು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ಥರದ ಗ್ಯಾಸ್ಟ್ರಿಕ್ ಆರ್ ಅದರ್ ಡಿಸೀಸಸ್ಸಿಂದ ನಿಮ್ಮನ್ನು ನೀವು ದೂರ ಇಟ್ಕೋಬೋದು. ಎಸ್, ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನಿಮಗೂ ಕೂಡ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಇದೆ ಅಂತಂದಲ್ಲಿ ಹೋಮಿಯೋ ಕೇರ್ಗೆ ಭೇಟಿ ಕೊಡಿ. ನಾವು ಈಗ ವಿಳಾಸ ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ತೋರಿಸ್ತೇವೆ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.